ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಯಸಿಮೆ ಹುಡುಗಿ. ವೆಲ್ಕಮ್ ಟು ನ್ಯೂ ವ್ಲಾಗ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಡಗಡೆ ಕಾಣೋ ಬೆಲ್ಲೈಕಾನ್ ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡಿ, ನಮ್ಮದೇ ಬೇಷನ ಮಾಡ್ಕೊಂಡೈತಿ. ವೇಟು ಊಟ ಮಾಡಿ ಒಂದು ಸ್ವಲ್ಪ ರೂಮ್ ಕ್ಲೀನ್ ಮಾಡಬೇಕು. ಅದಕ್ಕೆ ಏನು ಊಟ ಮಾಡಿ ಮಾಡ್ತೀವಿ. ನಮ್ಮದು ತುಂಬ ಇಷ್ಟ ಇದೆ ಪಚ್ಚ ಬಚ್ಚಿ. ಈಗ ಬಿಟ್ಟಿದೆ, ನಾನು ಪಚ್ಚ ಅಂತಾನೆ ಮಾಡ್ತಾನೋ ಗೊತ್ತಿಲ್ಲ. ಸ್ನೇಹಿತರೆ ನೋಡಿ, ನಮ್ಮ ವೈಟ್ ಎಲ್ಲಿಗೆ ಬಂದದ, ಹೊರಗೆ ಬಿಟ್ಟಿದ್ದೆ ಅಷ್ಟೇ, ಇಲ್ಲಿಗೆ ಬಂದದಾನೆ. ಇಲ್ಲಿ ಡೋಮು ಬಂತು, ಅದಕ್ಕೆ ಹಂಗೆ ನೋಡುತ್ತೈತೆ. ವೈಟು ವೈಟು ಬುಜ್ಜಿ ಅಲ್ಲಿಗೆ ಹೆಂಗೋದೆ, ಆಮೇಲೆ ಬರುತ್ತೆ ಅಂದ್ಕೊಂಡಿದ್ದೀನಿ, ನೋಡಬೇಕು. ಸ್ನೇಹಿತರೆ ಇವಾಗ ರೂಮ್ ಎಲ್ಲ ಅಮ್ಮ ಅವನು ಇಳಿಸಲ್ಲೇ ಶೆಲ್ಫಿನ ಮ್ಯಾಗ, ಅವು ಭಾಳ ಇದಾವೆ, ಅದಕ್ಕೆ ಇಳಿಸಲ್ಲ ಅಂತಂತು ಹಂಗೆ ಕೊಡುತ್ತೀನಿ. ಧೂಳು ಇಲ್ಲಿ ಏನಿದ್ವು ಅವನ್ನೆಲ್ಲ ತೆಗ್ದು ಹೊರಕ್ಕೆ ಹಾಕೈತಮ್ಮ. ಇವಾಗ ನಾನು ಚೇರ್ ತಂದೈತೆ, ಪರ್ಕೆ ತಗೊಂಡು ಕೊಡಬೇಕು. ಕೊಡ್ತೀನಿ. ಸ್ನೇಹಿತರೆ, ಇನ್ನೇನು ಮೇಲ್ಗಡೆದೇನಿತ್ತು ಎಲ್ಲ ಕೊಡುಗೆ ತೀರಿ ತಗೊಳ್ದೆ ಅಲ್ಲ. ಇವಾಗ ಅಮ್ಮ ಕೆಳಗಳ್ದು ಏನೈತೆ ಎಲ್ಲ ಕೊಡ್ಕೊಂಡು ಹೊಕ್ಕೊಂಬರುತ್ತೆ ಕಸನ. ಆಮೇಲೆ ಇದನ್ನು ಉಲ್ಟ ಮಾಡಿದ್ರೆ ಅಡೆಗಳ್ದು ಏನಿತ್ತು ಎಲ್ಲ ಧೂಳು ಕೊಡಿ ಇಟ್ಟು ನಡಿ ಅಂತೀವಿ ಅಷ್ಟೇ. ಈ ಸರಿಯಲ್ಲಿ ತೊಳೆಯಲು ಇತ್ತು, ಕೈತೆ ನಮ್ಮ ಕೈಲಿ ಎತ್ತಕ್ಕಾಗಲ್ಲ. ಹಾಗಾಗಿ ಸ್ನೇಹಿತರೆ ನೋಡಿ, ನಮ್ಮ ವೈಟು ಮೆಣಸಿನ್ಕಾಯಿ ಜೊತೆ ಆಟ ಆಡ್ತೈತಿ. ಅದು ಖಾರ ಆಗ್ಬೇಕಂತೂ ಇಂತು ಕಡಿದ್ರೆ ಸಿನ್ನತ್ತ ಆಡಾಕತ್ತೈತಿ. ಇದು ವೈಟಮ್ಮ ನಮ್ಮಮ್ಮ ನೆಲ ಒರ್ಸಾಕತ್ತೈತಿ. ನಾ ಹಚ್ಚಿ ಇಲ್ಲ, ನಾ ಆ ಕಡೆ ಕಿಡಿಬೇಕು ಸ್ವಲ್ಪ ಬಿಟ್ಟರೆ ಮುಗೀತು. ನೀಲಿ ಚೆಲ್ಲೈತೆ. ನೀಲಿ ಅಲ್ಲೆಲ್ಲಿ ಇಕ್ಕಿದ್ದೆ? ಸ್ನೇಹಿತರೆ, ನಮ್ಮ ಮಾವನ ಹತ್ರ ಇವತ್ತು ಈ ಕೆಲಸ ಮಾಡಿಸ್ತಾ ಇದ್ದೀನಿ. ಇನ್ನೇನು ಮಾಡೋದು ಅಂತಂದು ಎತ್ತಿಕ್ಕಾಗಲಿಲ್ಲಲ್ಲ, ಅದಕ್ಕೆ ಎಲ್ಲ ಆಯಿತು. ವಿಡಿಯೋ ಮಾಡಬೇಕು ಇದು ಆಮೇಲೆ ಹಿಡಿತೀವಿ ಹೇಳು. ಅದನ್ನೆಲ್ಲ ಒರೆಸ್ಕೊಂಡು ಹಿಂಗೆ ಹಿಡಿತೀವಿ.
ನಿನ್ ಚೀಲ ಒಂದೇ ಇದ್ದಿದ್ದು, ಇನ್ನೇನು ಚೀಲ ಹಿಡಿದ್ರು ಇನ್ನೇನು ಮುಗೀತು. ಫೋಟೋ ಹಿಡಿಸಿದ್ದು ಬಾ ಮತ್ತೆ ಅವಾಗ ಮಾಡ್ತೀನಿ. ಸ್ನೇಹಿತರೆ ನೋಡಿ ಅಲ್ಲಿ ಹಳ್ಳಿಲಿ ಹೆಂಗ್ ಅರ್ಸಕತ್ತೈತೆ. ಆದ್ರೂ ಅಮ್ಮನ ಅಪ್ಪ ಎಲ್ಲ ಹೋಗಿತ್ತೇನೋ ಸಣ್ಣದಿನ್ನ ಹರಿಸ್ತೈತೆ ಸುಮ್ಮನೆ. ಪಾಪ ಅಲ್ಕೊಂಡೆಲ್ಲಿ ಕುತ್ಕೊಂಡು ಹರಿಸ್ತೈತೆ. ಸ್ನೇಹಿತರೆ ನಿನ್ನೆಲ್ಲ ಮೆಣಸನ್ನ ಸಪ್ರೇಟ್ ಮಾಡಿದ್ದೆ. ಇವು ನೋಡಿ ಈ ಕಡೆ ರೂಮಲ್ಲಿ ಎಲ್ಲೋ ಬಿದ್ದಿದ್ದಾವೆ. ಇವಾಗ ನಮ್ಮಮ್ಮ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಹಾಕಿಕ್ತೈತೆ. ಆ ಕಸಕಸೆ ಈಗ ಈ ಕವರ್ನಾಗಿದ್ವು ಎಲ್ಲ ಒಂದು ಸ್ವಲ್ಪ ಹುಳ ಇಟ್ಟಿದ್ದಾವೆ. ಹುಳ ಎಲ್ಲ ಹೋಗಿಸಿ ಇದನ್ನೇನು ಗಂಟು ಕಟ್ಟಿದಾವೆ ಈ ಥರ ಅವನ್ನೆಲ್ಲ ಉಂಡೆ ಕಟ್ಟಿರೋ ನಾವು ಮುಂದೆ ಕಡೆಗೆ ತೆಗ್ದು ಹಾಕುತ್ತೆ ಅಮ್ಮಯ್ಯ. ಮರದಲ್ಲಿ ಹುಳ ಬಿದ್ದಿದ್ದಾವೆ. ಚೆನ್ನಾಗಿರೋವನ್ನ ತಾಣ್ತೀವಿ, ಬಿಸಿಲಿಗೆ ಹಾಕಿದ್ವಿ. ಮೆಣಸು ನೋಡಿ ಇವು ಹಾಳೆ ಫುಲ್ ಹಳೆವು, ಅದಕ್ಕೆ ಈ ಥರ ಕಲರ್ ಅದಾವೆ. ಪಾಪ ಇರೋದು ಆ ಥರಮ್ಮ, ಬಟ್ ಕರ್ರಗಿರ್ತಾವೆ ತಾನೆ. ಇವೊಂದು ಸ್ವಲ್ಪ ಇದು ಬರ್ತವೆ, ಕಲರ್ ಚೇಂಜ್ ಆಗಿದಾವೆ. ನಾವು ಇವನ್ನೆಲ್ಲ ಹಾಕಿ ನಡಿ ಅಂತೀವಿ, ಏನು ಆಗಲ್ಲ. ವೇಸ್ಟ್ ಮಾಡಬಾರ್ದು ಅಲ್ಲ, ಅದಕ್ಕೆ ಕಾಸ್ಟ್ಲಿ ಎಲ್ಲ. ಸ್ನೇಹಿತರೆ ನಮ್ಮ ವೈಟುಗೆ ಬಾತ್ರೂಮು ಯೂರಿನೆಲ್ಲ ಮಾಡ್ಬೇಕಲ್ಲ, ಅದಕ್ಕೆ ಮಣ್ಣು ತುಂಬಿಕ್ತಾ ಇದ್ದೀನಿ. ಒಂದು ಟಬ್ಬಲ್ಲಿ ತುಂಬಿಕ್ಕಿದ್ರೆ ಅವು ಅದರಲ್ಲಿ ಮಾಡ್ತವೆ, ಯಾವ ಬಟ್ಟೆಗೂ ಮಾಡಲ್ಲ. ಹಾಗಾಗಿ ತುಂಬಿಕ್ಬಿಟ್ರೆ ಅವಳ ಪಾಡಿಗೆ ಅವಳು ಎತ್ಲಾಗೂ ಮಾಡತ್ತೀವಿ. ಇಲ್ಲಾಂದರೆ ಬಟ್ಟೆಗೂ ಇಲ್ಲ ಬೆಡ್ಶೀಟ್ನಕ್ಕೂ ಅದಕ್ಕೆಲ್ಲ ಮಾಡ್ತಾಳೆ ಅವಳು. ನಾವು ಮೂರಿದ್ದಾಗೂ ಹಿಂಗೆ ಮಾಡ್ತಿದ್ದು, ಇವಾಗ ಸಮೇತ ಹಿಂಗೆ ಮಾಡ್ತೀವಿ. ಭಾಳ ಬೆಕ್ಕುಗಳಿದ್ರೆ ಭಾಳ ಮಣ್ಣು ಒಂದು ಸ್ವಲ್ಪ ದೊಡ್ಡ ಟಬ್ಬೆ ಹಾಕಬೇಕು. ಇಲ್ಲಾಂದರೆ ಅವು ಜಾಸ್ತಿ ಮಣ್ಣು ಹಸಿ ಅಂದರೆ ಬಾತ್ರೂಮು ಯೂರಿನ್ ಮಾಡಿ ಮಣ್ಣೆಲ್ಲ ಕಸಿ ಬಿಸಿ ಅನಿಸ್ತಿದ್ರೆ ಅವು ಮಾಡೋಕ್ಕೆ ಹೋಗಲ್ಲ. ಸಪ್ರೇಟ್ ಇದು ಮಾಡ್ತಾವೆ. ಅದಕ್ಕೋಸ್ಕರ ಬಿಟ್ಟೆ. ಇನ್ನೇನು ಇದ್ರ ಕೆಲಸ ಮುಗೀತು. ಮಳೆ ಮೋಡ ಆಗಿದೆ ಸ್ನೇಹಿತರೆ. ನಮ್ಮಮ್ಮ ಅದಕ್ಕೆ ಎಲ್ಲ ತಾರೆ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡೋಕತ್ತೈತೆ. ನಾನು ಇವಾಗ ಏನೇನು ಇದಾವೆ ಎಲ್ಲ ಮಾಡ್ಕೋಬೇಕು. ಕುರೇಟಿ ಬೇರೆ ಇನ್ನೂ ಹೊಡೆದಿಲ್ಲ. ಮಳೆ ಮೋಡ ಎಂಥ ಮೋಡ ಆಗೈತೆ ನೋಡಿ. ಇಲ್ಲೂ ಐತೆಪ್ಪ ಎಲ್ಲ ಸುತ್ತೂರ ಆಗಿಬಿಟ್ಟೈತೆ. ಯಾವ ಮೋಡ ಬರುತ್ತೆ, ಯಾವ ಮೋಡದ್ರಾಗೆ ಮಳೆ ಬರುತ್ತೋ ಗೊತ್ತಿಲ್ಲ. ವರ್ಷದವ ಗೊತ್ತಿಲ್ಲ ಸ್ನೇಹಿತರೆ. ಇವು ಕುಸ್ಮೆ ಅಂತಂದು, ಕುಸ್ಮೆ ಏನಕ್ಕೆ ಬರ್ತಾವಂತ ನನಗೂ ಸರಿಯಾಗಿ ಕ್ಲಾರಿಟಿ ಇಲ್ಲ. ಆದರೆ ಇದರಲ್ಲಿ ಏನು ಸಿರ್ಕುಳ್ಳಿ ಮಾಡಿದರೆ ಅದರಲ್ಲಿ ಹಾಕ್ತಾರೆ ಆ ಪದಾರ್ಥನ. ನಾನು ನೋಡಿದ್ದೀನಿ, ನಮ್ಮಮ್ಮ ಒಂದ್ಸರಿ ಹಾಕಿತ್ತು. ಸಿರ್ಕುಳ್ಳಿ ಮಾಡಿದಾಗ ಅವನ್ನ ಹಾಕಿತ್ತು, ಚೆನ್ನಾಗಿರ್ತದೆ ಟೇಸ್ಟು. ಸ್ನೇಹಿತರೆ ಇವಾಗಿನ ನಮ್ಮ ಮಾಮ ಒಂದು ಸೇಬೆಹಣ್ಣು ತಂದಿತ್ತು, ಅದನ್ನು ಕೊಯ್ಕೊಂಡು ತಿಂದ್ವಿ. ಆ ಬೀಜ ಇಲ್ಲಿದ್ದಾವೆ. ಇವನ್ನ ನೆನೆಕ್ಕಿ ತಿರ್ಗಾ ಇದು ಕಾಟನ್ ಬಟ್ಟೆಗೆ ಹಾಕಿ ನೀಟಾಗಿ ಕವರು ಪ್ಯಾಕ್ ಮಾಡಿ ಇಕ್ಕಕ್ಕ ನೀಟಾಗಿ ಅಂತ ಅಂದ ನನ್ನ ತಮ್ಮ. ಅದಕ್ಕೆ ನಾನು ಕವರ್ ತಗೊಂಡಿದ್ದೀನಿ, 2 ರಬ್ಬರ್ ತಗೊಂಡಿದ್ದೀನಿ. ಒಟ್ಟು ಒಳಕ್ಕೆ ಗಾಳಿ ಆಡೋದಂತೆ ಇಡಬೇಕು ಅಷ್ಟೇ. ಆವಾಗ ಚೆನ್ನಾಗೆ 10 ದಿನಕ್ಕೆ ಮೊಳಕೆ ಹೊಡಿತಾವಂತೆ. ನಾನು ಟೆಸ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಏನೋ ಇದು ಪಾಸ್ ಆಗುತ್ತಾ ಫೇಲ್ಯೂರ್ ಆಗುತ್ತೆ ಅಂತಂದು. ಸ್ನೇಹಿತರೆ ನೋಡಿ ಇವಾಗ ಇಲ್ಲಿ ಹಾಕಿಕ್ಕಿದ್ದೀನಿ. ಈ ಥರ ನೋಡೋಣ ಆಗುತ್ತೆ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತಾಯಿದ್ದೀನಿ. ಈ ಥರ ಕವರ್ನಾಗೆ ನೀಟಾಗಿ ಒಟ್ಟಿನಲ್ಲಿ ಗಾಳಿ ಹೋಗಬಾರ್ದು ಅಷ್ಟೇ, ತೂತು ಇರಬಾರ್ದು ಕವರಿಗೆ, ಇಲ್ಲಾಂದ್ರೆ ಗಾಳಿ ಹೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ 2 ಕಡೆಗೆ ಇದು ಮಾಡಿದ್ರು ನಡೀತದೆ. ಈ ಕಡೆನೂ ರಬ್ಬರ್ ಹಾಕಿ ಆ ಕಡೆನೂ ಕೊನೆ ಮೂತಿ ರಬ್ಬರ್ ಹಾಕಿದ್ರು ಓಕೆ. ಸ್ನೇಹಿತರೆ ಈ ಥರ ಪ್ಯಾಕ್ ಮಾಡಿ ಇಕ್ಕಿದ್ದೀನಿ. ನೋಡೋಣ ಇದೇನೇ ಯಶಸ್ವಿ ಆಗುತ್ತಾ ಇಲ್ಲ ಅಂತಂದು ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ ಐತೆ. ಪ್ರಯತ್ನ ಮಾಡೋಣ. ಇನ್ನು 10 ದಿನ ಆದಮೇಲೆ ನಾನು ತೆಗೆದು ನೋಡ್ತೀನಿ. ಇವತ್ತು ಡೇಟ್ ಬಂದು 10ನೇ ತಾರೀಕು, ಕರೆಕ್ಟಾಗಿ 20ನೇ ತಾರೀಕು ನಾನು ತೆಗೆದು ನೋಡಬೇಕು. ತೆಗೆದು ನೋಡ್ತೀನಿ. ಇವತ್ತು ಸಬ್ಸೆಂಟಾಗಿ ನೀರು ಹೋಗ್ತದವನು ನಮ್ಮ ಗಿಡಗಳಿಗೆ. ಇಷ್ಟು ದಿನ ಹೋಗಿರಲಿಲ್ಲ, ನೀಟಾಗಿ ಬಿಟ್ಟಿರಲಿಲ್ಲ, ಎಲ್ಲ ನೆನೀತದವ ನೋಡಿ. ಸ್ನೇಹಿತರೆ ನಮ್ಮಮ್ಮ ಇನ್ನೂ ಹೋಗಿಲ್ಲ.
ನೋಡಿ ನಮ್ಮಮ್ಮ ಇನ್ನೂ ಹೋಗಿಲ್ಲ, ನಾವು ಆಲ್ರೆಡಿ ತೊಳೆವೆ. ಅದು ಇವಾಗ ತಂದಿಕ್ಬೇಕಷ್ಟೆ ಬಿಸಿಲಿಗೆ. ಒಂದು ಚಾಪೆ ಹಾಸಿ ಬಿಸಿಲಿಗಾದ್ರೂ ತಂದಿಕ್ತೀನಿ, ಇಲ್ಲಾಂದ್ರೆ ಬಿಸಿಲಿಗೆ ಐತೆ ಬಿಸಿಲಿಗೆ ತಂದಿಕ್ತೀನಿ, ಒಳಕ್ಕೇನಿಕ್ಕಲ್ಲ. ತೊಳೆವ ಅದು ಇನ್ನೇನು ಸ್ನೇಹಿತರೆ. ನಮ್ಮಮ್ಮ ಇವಾಗ ಹೋಗ್ತೈತೆ, 4 ಗಂಟೆ ಆಗೈತೆ ಆಲ್ರೆಡಿ, 4 ಆಗೈತೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರುತ್ತೆ. ಆಟೋ ಸಿಕ್ಕರೇನೋ ಜಲ್ದಿ ಬರ್ಬೋದು, ಆಟೋ ಸಿಗಲಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ, ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಸ್ನೇಹಿತರೆ ಎಲ್ಲ ಇಲ್ಲಿಟ್ಟಿದ್ದೀನಿ, ಬಿಸಿಲಿಗೆ ಹಾರ್ಕೊತವೆ ಇನ್ನೇನು. ಸ್ನೇಹಿತರೆ ನೋಡಿ ನಮ್ಮಮ್ಮು ಏನೇನು ಮಾಡೋಣ ಅಂದರೆ ಅಮ್ಮು ಅವಳಿಗೇನು ಉಜ್ಬೇಕಷ್ಟೆ. ಇಲ್ಲಿ ಉಜ್ಬಿಟ್ರೆ ಸುಮ್ಮನೆ ಇರ್ತಾಳೆ ಕುಮ್ಮಿನ ಹತ್ರ. ಬುಡು ಒಳ್ಳೆ ನಮ್ಮ ತಾಯಿ. ಈಕೆನ ನಾನೇ ಡಿಲಿವರಿ ಮಾಡಿರೋದು, ಅದು ಖುಷಿಯಾಗುತ್ತೆ. ಏನೇ ನನಗೆ ಪಪ್ಪಿ ಕೊಡ್ತೀಯೇನು? ನಾನೊಂದು ಪಪ್ಪಿ ಕೊಟ್ಟರೆ ನೀನು 2 ಪಪ್ಪಿ ಕೊಡ್ತೀಯ. ಹೆಂಗಮ್ಮ ನನ್ನ ಬುಜ್ಜಿ ನೀನು. ನೋಡಿ ನಮ್ಮ ಭೂಮಿ ಎಲ್ಲದ, ಅವಳ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಇವಳು ಹಂಗಲ್ಲ, ಫುಲ್ ಕ್ಲೋಸ್. ಅಲ್ಲೇ ನಮ್ಮ ಫುಲ್ ಕ್ಲೋಸ್ ಅಮ್ಮಣಿ. ನನಗೆ ತುಂಬ ಇಷ್ಟ ಇವಳು. ನಮ್ಮ ಜೂವಿನ ಬಂದ ನೋಡಿ. ಇವಕ್ಕೊಂದು ಸ್ವಲ್ಪ ಶಪ್ಪೆ ಐತೆ ಅಲ್ಲಿ, ಅದೇನೈತೋ ಅದನ್ನು ಹಾಕಬೇಕು. ತಿಂತದ ಆಲ್ರೆಡಿ ಹಾಕಿದ್ದೆ, ಇವಾಗ ಒಂದು ಸ್ವಲ್ಪ ಹಾಕಿಬಿಟ್ರೆ ಬರೋವತ್ತಿಗೆ ಅನ್ನ ಬರೋವತ್ತಿಗೆ ತಿಂತಾಗತ್ತೆ. ಹಾಕ್ಬೇಕೇನ್ರ ಪಾಪ, ಅವು ಕಣ್ಕೊಂಡು ನೋಡ್ತದೆ, ಅವಕ್ಕೆ ಹಾಕ್ಬಿಟ್ರೆ ಸಮಸ್ಯೆ ಇರಲ್ಲ. ಅಮ್ಮು ಇವಾಗ ಪಪ್ಪಿ ಕೊಡ್ಬಾರೆ, ಪಪ್ಪಿ ಕೊಡ ಪ್ಲೀಸ್, ಪಪ್ಪಿ ಕೊಡ. ನೋಡಿ ಪಪ್ಪಿ ಒಂದು ಕೊಡ್ತಾಳೆ. ಅಮ್ಮ ಜಾಣಿ ಕಣೆ ನೀನು. ನೋಡ್ತೀಯ ನೋಡ್ತೀವಿ ಮುಚ್ಚರಿ ನೋಡ್ತೀವಿ ನೋಡ್ಕೊಂಡಮ್ಮ ನೀನು. ಹಾಕಿಬಿಟ್ಟಿರ್ತಾರೆ ಹೆಂಗಿದ್ದಾವೆ ನೋಡಿ ನಮ್ಮ ಸ್ನೇಹಿತರೆಲ್ಲ. ನನಗಂತೂ ಇವೇ ಪ್ರಪಂಚ. ಅವಳಾಗೆ ಹುಲ್ಲೆಲ್ಲ ಐತೇನೋ, ಐತಷ್ಟೇ. ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಹೋಗ್ತದೆ. ಸ್ನೇಹಿತರೆ ನೋಡಿ ಅಲ್ಲಿ ಮೇಲ್ಗಡಿಗೆ ಹೋಗ್ತದವೆ ಗಿಳಿಗಳು, ಒಂದು 5 ಏನೋ ಹೋಗ್ತದೆ. ಹೌದು, ಇವಕ್ಕೊಂದು ಸ್ವಲ್ಪ ಹುಲ್ಲಾಕಿ ಹೋಗಿ ಮತ್ತೇನು ಕೆಲಸ ಐತೆ. ನಮ್ಮ ಕೋಳಿ ಮರಿ ಅಲ್ಲ ಆಟ ಆಡಕತ್ತದ. ಆಲ್ರೆಡಿ ಅದರಲ್ಲೂ ಒಂದಿಲ್ಲ, 7 ಮರಿ ಅಷ್ಟೇ ಇರೋದು 8 ಅದು ಯಾವಾಗ ಎಸ್ಕೇಪ್ ಆಗೈತೆ ಆ ಮರಿ ಗೊತ್ತಿಲ್ಲ. ಯಾವ ಥರ ಎಸ್ಕೇಪ್ ಮಾಡಿದ್ವೋ ಅದು ಗೊತ್ತಿಲ್ಲ. ಸ್ನೇಹಿತರೆ ನಮ್ಮ ಅಣ್ಣ ಇವಾಗ ಬಂದು ಸುಮ್ಮನೆ ಅಳೋ ಥರ ನಾಡ್ಕಾಡ್ತದೆ. ನೋಡು ಧ್ವನಿ ಹೋಗ್ಬಿಟ್ಟೈತೆ ನಮ್ಮ ಜುವಿದು. ಅಳ್ತದನ ನೋಡಿ ಹೆಂಗ್ ಮಾಡುತ್ತೆ. ಧ್ವನಿನೇ ಇಲ್ಲಲ್ಲ ಜುವಿ, ಎಲ್ಲಿ ಜೋರಾಗಿ ಅಳ್ಸ ಎಲ್ಲಿ. ಮೈ ಒರೆಸ್ಬೇಕು ಅವನಿಗೆ ಜಾಸ್ತಿ ಮೈ. ಜುವಿ ಅಳ್ತಾನ, ಅವನು ಅಳ್ತಾನ ಜುವಿ. ಅಳಂಗಿಲ್ಲ
ಎಲ್ಡೆಟ್ ಒಯ್ಯ ಅವನಿಗೆ ಏನಸ್ತೀವಿ ಒಯ್ತಿ ಸ್ನೇಹಿತರೆ ಇನ್ನೇನು ಓದ್ತಾ ಆಯಿತು ನೋಡಿ. ಇವತ್ತಿನ ವಾತಾವರಣ ಹಿಂಗಿದೆ, ಚೆನ್ನಾಗಾಯ್ತು ಒಂಥರ. ಸೊ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ ಬೈ ಬೈ, ಸಿ ಯು.